ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ನಾನಿವತ್ತು ಕ್ರೋಶಾ ಕಿಚ್ಚು ಡಿಸೈನ್ ಮಾಡೋದಕ್ಕೆ ಮುಂಚೆ ನಮಗೆ ಬೇಕಾಗಿರುವಂಥ ಮೇನ್ ಥಿಂಗ್ 6 ಎಳೆ ದಾರ ಅಥವಾ 8 ಎಳೆ ದಾರ ಅನ್ನೋದು. ನಾವು ಹೇಳ್ತೀವಿ ವಿಡಿಯೋದಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, 8 ಎಳೆ ದಾರ ತೊಗೊಂಡಿದ್ದೀನಿ ಅಂತ. ಬಟ್ ಬಿಗಿನರ್ಸಿಗೆ ಆ 6 ಎಳೆ ದಾರ ಅಥವಾ 8 ಎಳೆ ದಾರನ ಯಾವ ರೀತಿ ಸುಟ್ಕೊಳ್ಬೇಕು ಅನ್ನೋದು ಐಡಿಯಾ ಇರಲ್ಲ. ಹಾಗೆಯೇ ನಂದೊಬ್ಬರು ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು ಯಾವ ರೀತಿ ಮಾಡ್ಕೊಳ್ಬೇಕು ಅದನ್ನು ಅಂತ ತೋರಿಸ್ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದ್ಬಿಟ್ಟು. ಹಾಗಾಗಿ ನಾನಿವತ್ತು 6 ಎಳೆ ಅಥವಾ 8 ಎಳೆ ದಾರನ ಯಾವ ರೀತಿ ಸುತ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಶುರು ಮಾಡೋಣ. ನೋಡಿ, ನಾನಿಲ್ಲಿ ಹಳೆ ATM ಎಕ್ಸ್ಪೈರಿ ಕಾರ್ಡ್ಗಳಾಗಿರುತ್ತಲ್ಲ, ATM ಕಾರ್ಡ್ಗಳು ಅದು ಅಥವಾ ಶಾಪಿಂಗ್ ಕಾರ್ಡ್ಗಳು, ಈ ಥರದ್ದು ಏನಾದರೂ ಕಾರ್ಡ್ಗಳಿದ್ರೆ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನಮಗಿಲ್ಲಿ 2 ಕಾರ್ಡ್ಗಳು ಬೇಕಾಗುತ್ತೆ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಆ ಥರ ಕಾರ್ಡ್ಸ್ ಇಲ್ಲ ಅಂತ ಅಂದರೆ ಇನ್ವಿಟೇಷನ್ ಕಾರ್ಡ್ಸ್ ಅಂತೂ ಇದ್ದೇ ಇರುತ್ತೆ. ಮನೆಯಲ್ಲಿ ಮದುವೆ ಮುಗ್ದೋದ್ರೆ ಇನ್ವಿಟೇಷನ್ ಕಾರ್ಡ್ಗಳಿರುತ್ತೆ. ಸೊ ಆ ಇನ್ವಿಟೇಷನ್ ಕಾರ್ಡಿಂದನೂ ಕೂಡ ನಾವು ದಾರ ಸುತ್ಕೊಳ್ಬೋದು. ಯಾವ ರೀತಿ ಸುತ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ನಾವು ಮೊದಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಬೇಕು ಇನ್ವಿಟೇಷನ್ ಕಾರ್ಡ್ನ. ನಿಮಗೆ ATM ಕಾರ್ಡ್ ಅಂದಾಜು ಅಳತೆ ಗೊತ್ತಿರುತ್ತೆ ಅಲ್ವಾ, ಆ ಅಳತೆನಲ್ಲಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಎಷ್ಟು ದಪ್ಪವಾಗಿ, ನಮಗೆ ತುಂಬ ತಿಕ್ ಬರುತ್ತೆ ಇದು. ನಾವು ಒಂದು 150 ಎಳೆ 200 ರೌಂಡ್ಸ್ ಎಲ್ಲ ಸುತ್ಕೊಂಡ್ರೂ ಅದು ಫೋಲ್ಡ್ ಆಗೋಲ್ಲ. ಆ ಥರ ಫೋಲ್ಡ್ ಆದರೆ ನಿಮಗೆ ದಾರ ಎಲ್ಲ ಸುಕ್ಕಾಗಿಬಿಡುತ್ತೆ. ಸೊ ಹಂಗಾಗಿ ಈ ಥರ ಮಾಡಿಕೊಂಡು ತುಂಬ ಒಳ್ಳೆಯದು. ನೋಡಿ, ನಾನಿಲ್ಲಿ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ. ಮೊದಲಿಗೆ ನಾನು ಫೋಲ್ಡ್ ಮಾಡ್ಕೊಂಡಿರೋಂಥ ಇನ್ವಿಟೇಷನ್ ಕಾರ್ಡ್ಗೆ ದಾರನ ಸುತ್ಕೊಳ್ತೀನಿ. ನಾನಿಲ್ಲಿ ನಿಮಗೆ ಜಸ್ಟ್ ತೋರಿಸ್ತಾ ಇರೋದ್ರಿಂದ ಒಂದು 15 ರೌಂಡ್ಸ್ನ ಸುತ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಇನ್ವಿಟೇಷನ್ ಕಾರ್ಡಿಗೆ 15 ರೌಂಡ್ನ ಸುತ್ಕೊಂಡಿದ್ದೀನಿ. ಅದಾದ ನಂತರ ನಾವು ನೆಕ್ಸ್ಟು ಆ ದಾರನ ಅದೇ ಹಂಗೇನೆ ಕಟ್ ಮಾಡಬಾರ್ದು. ಕಟ್ ಮಾಡ್ದಿಲ್ದಿರೇ ಹಂಗೆ ಫೋಲ್ಡ್ ಮಾಡ್ಕೋಬೇಕು ದಾರನ. ನೀವು ಫೋಲ್ಡ್ ಮಾಡಿಕೊಂಡಾಗ ನಿಮಗೆ 2 ಎಳೆಗಳು ನೆಕ್ಸ್ಟು ನಾವು ಕಾರ್ಡಿಗೆ ಸುತ್ತುವಾಗ 2 ಎಳೆಗಳು ಸುತ್ತುತ್ತಾ ಹೋಗ್ತೀವಿ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ ಕಾರ್ಡಲ್ಲಿ 1 ರೌಂಡ್ ಇದೆ ಮತ್ತು ನಾನು ತೊಗೊಂಡಿರುವಂಥ ದಾರದಲ್ಲಿ 1 ಇರುತ್ತೆ. ಸೊ ನಿಮಗೆ ಅದು ಟೋಟಲ್ 2 ಎಳೆಗಳು ಸ್ಟಾರ್ಟ್ ಆಗುತ್ತೆ. ಸೊ 2ನೇ ರೌಂಡ್ 2 ಎಳೆಗಳು ನಿಮಗೆ ಇವಾಗ ಶುರುವಾಗುತ್ತೆ. ನೋಡಿ, ಈ ರೀತಿಯಾಗಿ ಸುತ್ಕೊಳ್ತಾ ಹೋಗಬೇಕು. ಮತ್ತೆ ಇದೇ ರೀತಿಯಾಗಿ ಸುತ್ಕೋಬೇಕು. ನೆಕ್ಸ್ಟ್ ನೋಡಿ, ಇದು ಎಡ್ಜಲ್ಲಿ ಮತ್ತೆ ಫೋಲ್ಡ್ ಮಾಡಬೇಕು. ನಾವು ದಾರ ಸ್ಟಾರ್ಟ್ ಮಾಡಿರ್ತೀವಿ, ಅದು ಎಂಡಿಂಗ್ ಬರುತ್ತಲ್ವ, ಆ ಎಂಡಿಂಗ್ ಬಂದಾಗ ದಾರನ ಸುತ್ತೋದನ್ನು ಸ್ಟಾಪ್ ಮಾಡಿಬಿಟ್ಟು ಅಲ್ಲಿ ಮತ್ತೆ ದಾರನ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮತ್ತೆ ಫೋಲ್ಡ್ ಮಾಡಿಕೊಂಡು ದಾರನ ನೆಕ್ಸ್ಟ್ ಇನ್ನೊಂದಕ್ಕೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಆ ದಾರ ನಾನು ಸುತ್ಕೊಂಡಿರೋದ್ರಲ್ಲಿ 2 ಇದೆ, ಆ ದಾರ 1, ಟೋಟಲ್ ನಿಮಗೆ 3 ಎಳೆಗಳು ಆಗುತ್ತೆ. ನೋಡಿ, ಈ ರೀತಿಯಾಗಿ ಮತ್ತೆ 3ನೇ ರೌಂಡ್ ಸುತ್ಕೊಳ್ತಾ ಇದ್ದೀನಿ ನಾನು. ಇದೇ ರೀತಿಯಾಗಿ ನಾವು ಪೂರ್ತಿ ಎಲ್ಲದನ್ನು ಸುತ್ಕೊಳ್ಬೇಕು. ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ 4 ರೌಂಡು 5 ರೌಂಡು ಎಲ್ಲ ಸುತ್ಕೊಳ್ಳೋದು. ಸೇಮ್ ನಾನು ತೋರಿಸ್ಕೊಟ್ನಲ್ಲ ಅದೇ ರೀತಿಯಾಗಿ ಸುತ್ಕೊಳ್ಬೇಕು. ಈಗ ನಾನು ಲಾಸ್ಟ್ನೇ ರೌಂಡ್ ಸುತ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ಏಕೆಂದರೆ ಲಾಸ್ಟ್ನೇ ರೌಂಡು ನೀವು 6ನೇ ರೌಂಡ್ ಸ್ಟಾರ್ಟ್ ಮಾಡುವಾಗ ಆ ಎಂಡಿಂಗಲ್ಲಿ ಒಂದು ನಾಟ್ ಮಾಡ್ಕೋಬೇಕು, ಒಂದು ಗಂಟು ಹಾಕ್ಕೋಬೇಕು. ಏಕೆಂದರೆ ಅದು ಮತ್ತೆ ಬಿಚ್ಕೊಳ್ಬಾರ್ದು ಅಂದ್ಬಿಟ್ಟು ನಾವು 6 ರೌಂಡ್ ಸುತ್ಕೊಳ್ತಿರೋದ್ರಿಂದ ನಾನು ಅಲ್ಲೊಂದು ಎಂಡಿಂಗಲ್ಲಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ಕಾರ್ಡ್ಗೆ ಸುತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವು 8 ಎಳೆ ದಾರ ಸುತ್ಕೊಳ್ತೀನಿ ಅಂತ ಅಂದರೆ ಹಂಗೂ ಕೂಡ ಮಾಡ್ಕೊಬೋದು. 8ನೇ ಎಳೆ ಸ್ಟಾರ್ಟ್ ಮಾಡುವಾಗ ನೀವು ಎಂಡಿಂಗಲ್ಲಿ ನಾಟ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಇವಾಗ 6ನೇ ರೌಂಡ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು ದಾರನ ಕಟ್ ಮಾಡ್ಕೊಬೇಕು. ಸೊ 6 ಎಳೆ ಕಂಪ್ಲೀಟ್ ಆಗೋವರೆಗೂ ದಾರನ ನಾವು ಕಟ್ ಮಾಡೋಂಗೆ ಇಲ್ಲ. 6ನೇ ರೌಂಡ್ ಮುಗಿದ್ಮೇಲೆ ನಾನು ದಾರನ ಕಟ್ ಮಾಡಿ ಅಲ್ಲೊಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಎಳೆಗಳು ಬಿಚ್ಕೊಳ್ದಿರೋ ರೀತಿಯಲ್ಲಿ ಒಂದು ಗಂಟು ಹಾಕೋಬೇಕು. ನೋಡಿ, ನಿಮಗೆ ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಇವಾಗ ಡಿಸೈನ್ ಮಾಡೋದಕ್ಕೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ಕೆಲವೊಮ್ಮೆ ದಾರ ತೆಳು ಇರುತ್ತೆ ಕೆಲವೊಂದು ಉಂಡೆಗಳು. ಸೊ ಅಂಥ ಸಿಚುವೇಷನಲ್ಲಿ ನಿಮಗೆ ನೋಡಿಕೊಂಡು ಒಂದು 7 ಎಳೆ 8 ಎಳೆ ಆವಾಗ ಮಾಡ್ಕೊಬೋದು. ಈ ದಾರ ಏನಾದರೂ ದಪ್ಪ ಇದೆ ಅಂದರೆ ನೀವು 6 ಎಳೆ ತಗೊಂಡ್ರೂ ಕರೆಕ್ಟ್ ಆಗುತ್ತೆ ಡಿಸೈನ್ ಮಾಡಲಿಕ್ಕೆ, ಕ್ರೋಶಾ ಮಾಡೋದಕ್ಕೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.